ಹಾಯ್ ಲಕ್ಕಿ ಕಿಚನ್ ಡೈಲಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಪ್ಪಿಟ್ಟು. ಬೆಳಗ್ಗೆ ರಂಗೋಲಿ ಹಾಕಿ ಇವತ್ತು ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೂ ಕೂಡ ನನ್ನ ರಂಗೋಲಿಗಳು ಇಷ್ಟ ಆಗಿದ್ದರೆ ಹೇಳಿ. ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ರಂಗೋಲಿಗಳೆಲ್ಲ ಹಾಕಿಬಿಟ್ಟಿದ್ದೆ, ಯಾಕಂದರೆ ನಮ್ಮದು ಅಂಗಳ ದೊಡ್ಡದು. ನಂಗೆ ಇಷ್ಟ ಅಲ್ಲಿ ಎಲ್ಲ ಕಡೆ ರಂಗೋಲಿಗಳಿದ್ದರೆ ವೈಬ್ಸ್ ಚೆನ್ನಾಗಿರುತ್ತಂತಂದು ಇಷ್ಟ ಅಷ್ಟೇ. ನೋಡಿರಿ ರಂಗೋಲಿ. ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡ್ಲಕತ್ತೀನಿ. ಥ್ಯಾಂಕ್ ಯು. 23 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಪರವಾಗಿಲ್ಲ, ಅಷ್ಟು ಮಟ್ಟಿಗೆ ಪರವಾಗಿಲ್ಲ, ಬೆಟರ್. ಈ ವಿಡಿಯೋ ಯಾರಾದರೂ ನೋಡ್ಲತ್ತೀರಂದ್ರೆ ಫುಲ್ ವಾಚ್ ಮಾಡಿರಿ, ಯಾಕಂದ್ರೆ ಇದು ಫುಲ್ ಕಂಪ್ಲೀಟ್ ವಾಚ್ ಮಾಡಿದ್ರೆ ನನಗೂ ಕೂಡ ಒಂದು ಬೆಂಬಲ, ಒಂದು ಐಡಿಯಾ ಸಿಗುತ್ತೆ. ಯಾಕಂದರೆ ವಾಚಿಂಗ್ ಟೈಮ್ ಬೆಳೆಯುತ್ತೆ. ಯೂಟ್ಯೂಬ್ನಾಗ ಇಳಿದ್ಮೇಲೆ ಒಂದು ಪ್ರತಿದು ಕಲ್ಕೊಳಕತ್ತೀನಿ. ಭಾಳ ಪ್ರೊಸೆಸ್ ಇರ್ತಾವೆ. ಈಗ ಹೆಂಗೆ ಹುಡುಗರಿಗೆ ಸ್ಕೂಲಿಗೆ ಹಾಕಬೇಕಾದ್ರೆ ಲೈಫ್ ಸ್ಟೈಲ್ ಎಲ್ಲ, ಈಗ ಹೆಂಗೆ ನಮ್ಗೆ ಆಧಾರ್ ಕಾರ್ಡ್, ಜೀವನಕ್ಕೆ ಬೇಕಾದ್ದು ವೋಟರ್ ಐ ಡಿ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಹೆಂಗೆ ಇಂಪಾರ್ಟೆಂಟ್, ಯೂಟ್ಯೂಬ್ನಾಗ ಭೀ ಜೀವನ ಮಾಡಬೇಕಂದ್ರೆ ಎಲ್ಲ ಇಂಪಾರ್ಟೆಂಟ್. ಅದಕ್ಕಾಗಿ ಕೇಳ್ಕೊಳತ್ತೀನಿ, ಹಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಅನಿಸಿಕೆಗಳು ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ನಾಗ ಹಾಕಿರಿ. ಡೈಲಿ ರೊಟೀನ್ಸ್ ಇಷ್ಟ ಆಗ್ಲಕತ್ತದ ಅಂತ ಅನ್ಕೊಳಕತ್ತೀನಿ. ಓಕೆ, ಈಗಿನ ಸ್ಟಾರ್ಟಪ್ಪು ಯಾರು ನೋಡ್ತಿರೋ ಯಾರು ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಲಾಂಗ್ ವಿಡಿಯೋ, ಯಾಕಂದರೆ ಇಲ್ಲಿ ತನಕ ರೀಚ್ ಆಗಿ ನೀವು ನೋಡ್ಲತ್ತೀರಂದ್ರೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಿನ್ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ಹೃದಯಪೂರ್ವಕವಾದ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು. ಡೈಲಿ ಬ್ಲಾಗ್ಸ್ ಬಿಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಇದು ಫುಲ್ ದೊಡ್ಡ ಟಾಸ್ಕ್ ನನಗೆ. ಬನ್ನಿರಿ, ಇವತ್ತು ನಮ್ಮ ಕಿಚನ್ಗೆ ಹೋಗೋಣ. ಉಪ್ಪಿಟ್ಟು ನಮ್ಮ ಮನೆ ರೆಸಿಪಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಇದು ಬನ್ಸಿ ರವೆ ಉಪ್ಪಿಟ್ಟು. ನಮ್ಮ ಮನೆಯಾಗ ನಾವು ಹೆಂಗೆ ಮಾಡ್ತೀವಿ ಹಂಗೆ ತೋರ್ಸ್ಲಕತ್ತೀನಿ, ಓಕೆನಾ. ಫಸ್ಟ್ ರವೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು, ಬಾಣಲಿದಾಗ ರವೆ ಹಾಕ್ಕೊಂಡು, ರವದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಫ್ರೈ ಮಾಡ್ಲತ್ತೀನಿ. ಇದು 2 ಟೈಮ್ಸ್ಗೆ ಆಗೋಷ್ಟು ಮಾಡ್ಲಕತ್ತೀನಿ. ಚಂದ ಹುರ್ಕೊಳ್ಬೇಕು. ಅಲ್ಲಿ ತನಕ ಮೆಣಸಿನ್ಕಾಯಿ, ಟಮಾಟ, ಉಳ್ಳಾಗಡ್ಡಿ ಎಲ್ಲ ಹೋಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಸಿದ್ಧ ಮಾಡ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ನೋಡಿರಿ ಏನೇನು ಮಾಡ್ತೀನಿ ಅಂತಂದು ನಾನು ವೆಯ್ಟ್ ಮಾಡ್ಲತ್ತೀನಿ ಯಾವಾಗ ಹುರಿಯೋದು ಆಗ್ತದಂತಂದು. ನಿಮ್ಗೆ ನಮ್ಮ ಚಾನಲ್ ಇಷ್ಟ ಆಯಿತು, ಇಲ್ಲ ನಾವು ಮಾಡೋ ರೆಸಿಪಿಗಳು ಏನಾರ ಇಷ್ಟ ಆದವು ಅಂತಂದರೆ ನೀವು ಕಮೆಂಟ್ನಾಗ ಕಮೆಂಟ್ ಮಾಡಿರಿ, ಇಲ್ಲ ಲೈಕ್ ಕೊಡಿ. ಇನ್ನು ಏನಾರ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಹೇಳಿ ನಿಮ್ಮ ಅನಿಸಿಕೆಗಳೆಲ್ಲ. ಬೆಲ್ ಐಕಾನ್ ಇರುತ್ತೆ, ಆಲ್ ಬೆಲ್ಗೆ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ಪ್ರತಿಯೂ ಬರ್ತಾವೆ. ಅದಕ್ಕಾಗಿ ಹೇಳಕತ್ತೀನಿ, ರಿಕ್ವೆಸ್ಟ್. ನೋಡಿರಿ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಎಣ್ಣೆ ಎಲ್ಲ ಹಾಕ್ಕೊಂಡಿನಿ. ಎಲ್ಲ ಹಾಕ್ಕೊಂಡು ಒಂದು ಟೈಮ್ ಫ್ರೈ ಮಾಡ್ಕೋಬೇಕು. ಟಮಾಟ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಗೆಲ್ಲ ಫ್ರೈ ಆದಮೇಲೆ ಟಮಾಟ ಹಾಕ್ಕೋಬೇಕು. ಹಾಗೆ ಒಂದು ಆಲೂಗಡ್ಡೆ ಹಾಕೀನಿ. ನನ್ನ ಮಕ್ಕಳು ಆಲೂಗಡ್ಡೆ ಹಾಕಿದ್ರೆ ಇಷ್ಟಪಡ್ತಾರೆ. ಸೇಮ್ ಪಲಾವ್ ಟೈಪೇ ಮಾಡ್ಲಕತ್ತೀನಿ. ಸಾಲ್ಟ್ ಹಾಕ್ಕೊಂಡೀನಿ. ನೋಡಿರಿ, ಇಷ್ಟ ಆದರೆ ಹೇಳಿ ನಿಮ್ಮ ಅನಿಸಿಕೆ. ಅಂದರೆ ನಾ ಸ್ವಲ್ಪ ಸ್ಪೆಷಲ್ಲಾಗಿ ಏನಂತಾರೆ, ಪಲಾವ್ ಟೈಪ್ ಆಗಬೇಕು ಕಂಪಲ್ಸರಿ ಅಂತಂದು ನಾ ಹಿಂಗೆ ಮಾಡೋದು ಪ್ರತಿ ಸರ್ತಿ. ನಾ ಫಸ್ಟೇ ಬಿಸಿ ನೀರು ಕಾಸ್ಕೊಂಡು ಇಟ್ಕೊಂಡೀನಿ ಉಪ್ಪಿಟ್ಟು ಸಲ್ಯಾಕ. ಅರ್ಶಿಣ ಹಾಕ್ಕೊಂಡೀನಿ ಒಂದು ಸ್ವಲ್ಪ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಂಬಾರು ಮಸಾಲೆ ಹಾಕ್ಕೊಂಡೀನಿ. ಹಾಗೆ ನಂಗೆ ಇಷ್ಟ ಫ್ಲೇವರು. ಇಲ್ಲಿ ತನಕ ವಾಚ್ ಮಾಡೋರಿಗೆ ನನ್ನ ಹಾರ್ಟ್ಲಿ ಲವ್. ಓಕೆ, ಟಮಾಟ ಭೀ ಹಾಕ್ಕೊಂಡೀನಿ. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೀನಿ, ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತಂತಂದು. ನಂಗೆ ಕಲರ್ಫುಲ್ಲಾಗಿದ್ರೇ ಇಷ್ಟ ಉಪ್ಪಿಟ್ಟು. ವೆಯ್ಟ್ ಮಾಡಿ, ನಾನು ರವೆ ಹಾಕ್ಕೊಂಡಿದ್ದು ಸ್ಕಿಪ್ ಆಗ್ಯದ ವಿಡಿಯೋ. ಓಕೆ, ಆಯಿತು ಉಪ್ಪಿಟ್ಟು.
ಯಾಕಂದ್ರೆ ಬಿಸಿ ನೀರು ಫಸ್ಟೇ ಹಾಕ್ಕೊಂಡಿದ್ದೆ, ಅದು ವಿಡಿಯೋ ನಾ ಮಾಡ್ಲತ್ತೀನಿ ಅಂತ ಅಂದ್ಕೊಂಡೀನಿ, ಅದು ಕಟ್ಟಾಗಿಬಿಟ್ಟದ ರೆಸಿಪಿದಾಗ. ಉಪ್ಪಿಟ್ಟು ಆಗೋಯ್ತು. ಮತ್ತು ಫಸ್ಟ್ ಕರಿಬೇವು ಕೊತ್ತಂಬರಿ ಹಾಕೊಂಡ್ರು ಭೀ ನಾ ಮ್ಯಾಗಿಂದ ಒಂದು ಸ್ವಲ್ಪ ಹಾಕೋತೀನಿ. ನಂಗೆ ಹೋಟೆಲ್ ಸ್ಟೈಲ್ದಾಗ ಇರೋ ಉಪ್ಪಿಟ್ಟು ಅಂದ್ರೆ ಇಷ್ಟ. ಹಾಗಾಗಿ ಒಂದು ಸ್ವಲ್ಪ ಕರಿಬೇವು ಇದು ಕೊತ್ತಂಬರಿ ಹಾಕೊಳಕತ್ತೀನಿ. ನೋಡ್ರಿ ನಮ್ಮ ಮನೆ ಉಪ್ಪಿಟ್ಟು ನಾ ಮಾಡೋ ರೆಸಿಪಿ. ಇನ್ನೊಂದು ನನ್ನ ಮೈಂಡ್ನಾಗ ಹೆಂಗೆ ಬಂತು ಹಂಗೆ ಮಾಡೀನಿ. ನಂಗಾರ ಫ್ಲೇವರ್ ಮಸ್ತ್ ಅನಿಸ್ಲಕತ್ತಿತ್ತು. ಎಲ್ಲರೂ ತಿಂದೆವು, ಟೇಸ್ಟ್ ಆದರೂ ಭಾರಿ ಇತ್ತು. ಫೀಲ್ ಗುಡ್. ನಾ ಆದರೂ ನೋಡ್ರಿ, ಮಾಡಿರಿ ನೀವು ಕೂಡ. ನನ್ನ ವೀಡಿಯೋಗಳು ನೋಡಿ ನೀವು ಮಾಡ್ತಿದ್ರ ರೆಸಿಪಿಗಳೆಲ್ಲ ಒಂದು ಸರ್ತಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಯಾರ ಬ್ಯಾಚುಲರ್ಸ್ ಯಾರಿಗಾರ ಬರ್ಲಾರ್ದವ್ರಿಗೆ ಏನಾರ ಗೊತ್ತಾಗಬೇಕು ಅಂದರೆ ನನ್ನ ವೀಡಿಯೋಸು ಶೇರ್ ಮಾಡಿರಿ ಪ್ಲೀಸ್. ತಿನ್ರಿ ನೀವು ಕೂಡ. ಸ್ಪೂನಲ್ಲಿ ಇಟ್ಟಿದ್ದೀನಿ. ಮಸ್ತ್ ಆಗೈತಿ. ಲೈಕ್ ಕೊಡೋದು ಮರಿಬೇಡ್ರಿ ಪ್ಲೀಸ್. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ, ಇಲ್ಲಿವರೆಗೂ ವೀಡಿಯೋ ನೋಡಿದವ್ರಿಗೆ ಬಾಯ್.